ಕಲಬುರಗಿಯಲ್ಲಿ ಮೋದಿ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸೋತ್ರೆ ಗ್ಯಾರಂಟಿ ಬಂದ್ ಎಂದವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಮ್ಮ ಅವಧಿ ಮುಗಿಯುವವರೆಗೂ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ. ನೋಡಿ, ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಗ್ಯಾರಂಟಿಗಳು ಎಷ್ಟು ದಿನ ಅಂತ ಇರ್ತವೆ, ಕಾಂಗ್ರೆಸ್ ಸೋತ್ರೆ ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿಗಳು ಬಂದ್ ಆಗ್ತವೆ ಅಂತ ಹೇಳ್ತಿದ್ರು. ಅದಕ್ಕೀಗ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಅವಧಿ ಮುಗಿಯುವವರೆಗೂ ಕೂಡ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ. ಮುಂದಿನ ಅವಧಿಗೆ ಗೆದ್ದು ಬಂದಾಗಲೂ ಕೂಡ ನಾವು ಮತ್ತೆ ಗ್ಯಾರಂಟಿಯನ್ನು ಕೊಡ್ತೇವೆ. ಬಿಜೆಪಿ ಪಕ್ಷ ಯಾವತ್ತೂ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಅವರು ಮೀಸಲಾತಿಗೆ ವಿರೋಧಿಸಿದವರು ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ. ಬಿಜೆಪಿ ಕೋಲಿ, ಕುರುಬ, ಮುಸ್ಲಿಂ ಯಾವುದೇ ಸಮುದಾಯಕ್ಕೂ ಟಿಕೆಟ್ ಕೊಟ್ಟಿಲ್ಲ. ಹಾಗಾಗಿ ಬಿಜೆಪಿಗೆ ಮತ ನೀಡಿ ಕಾಂಗ್ರೆಸ್ ಗೆಲ್ಲಿಸಿ ಅಂತ ಸಿದ್ದರಾಮಯ್ಯನವರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ಡೆಲ್ಲಿನಲ್ಲಿ ಅಧಿಕಾರಕ್ಕೆ ಬಂದ್ರೆ ಎಲ್ಲ ಈ ಗ್ಯಾರಂಟಿಗಳನ್ನ ಜಾರಿ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ ಬಿಜೆಪಿಯವರು ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಕರ್ನಾಟಕದಲ್ಲಿ ಈಗೇನು ಹೇಳ್ತಾರೆ ಅಂತಂದ್ರೆ, ಇಲ್ಲ ಅಭಿವೃದ್ಧಿ ಕೆಲಸ ಎಲ್ಲ ನಿಂತು ಹೋಗ್ತದೆ, ಖಜಾನೆ ಖಾಲಿ ಆಗ್ಬಿಟ್ಟಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಈ ಗ್ಯಾರಂಟಿಗಳೆಲ್ಲ ನಿಲ್ಲಿಸ್ತಾರೆ. ನಾನು ನಿಮಗೆ ಭರವಸೆ ಕೊಡ್ತೀನಿ, ನೀವು ನಂಬಿ ನನ್ನ ಮೇಲೆ ವಿಶ್ವಾಸ ಇಡಿ. ಯಾವುದೇ ಕಾರಣಕ್ಕೆ ನಮ್ಮ ಅವಧಿ ಮುಗಿಯುವವರೆಗೆ ಈ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ. ವಿಶ್ವಾಸ ಇದೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ, ಬಂದ ಮೇಲೆ ಈ ಗ್ಯಾರಂಟಿಗಳನ್ನೆಲ್ಲ ಮುಂದುವರಿಸ್ತೀವಿ. ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರು ಯಾರು? ಮಂಡಲ್ ಕಮಿಷನ್ ವಿರೋಧ ಮಾಡಿದವರು ಯಾರು? ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ನಲ್ಲಿ ಮೀಸಲಾತಿ ತಂದಾಗ ಕಾಂಗ್ರೆಸ್ ಪಕ್ಷ ಅದನ್ನು ವಿರೋಧ ಮಾಡಿದವರು ಯಾರು? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಾಗ ಅದನ್ನ ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಿ ವಿರೋಧ ಮಾಡಿದವರು ರಾಮಾ ಜೋಯಿಸ್ರು. ಮಿಸ್ಟರ್ ರಾಮಾ ಜೋಯಿಸ್ ಯಾವ ಪಾರ್ಟಿಯವರು? ಬಿಜೆಪಿಯ ಅವತ್ತು ಬಿಜೆಪಿಯ ಉಪಾಧ್ಯಕ್ಷರಾಗಿದ್ರು, ರಾಜ್ಯಸಭಾ ಸದಸ್ಯರಾಗಿದ್ರು. ಬಿಜೆಪಿ ಪಕ್ಷದ ವತಿಯಿಂದ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಡಿ ಅಂತೇಳಿ, ಇದು ಸಂವಿಧಾನ ಬಾಹಿರ ಅಂತೇಳಿ ಸುಪ್ರೀಂ ಕೋರ್ಟ್ ಹೋಗಿ ಸ್ವತಃ ಅವರೇ ಆರ್ಗ್ಯುಮೆಂಟ್ ಮಾಡಿದ್ರು. ಅದೃಷ್ಟವಶಾತ್ ಅವ್ರು ಹಾಕಿದಂತ ಅರ್ಜಿ ವಜಾ ಆಯಿತು. ಯಾವಾಗ ಇವರು ಸಾಮಾಜಿಕ ನ್ಯಾಯ ಮೀಸಲಾತಿ ಬಗ್ಗೆ ಇದ್ದಾರೆ ಬಿಜೆಪಿಯವರು? ಮೀಸಲಾತಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಯಾರು ಇದ್ರೆ ಅದು ಬಿಜೆಪಿಯವರು, ನರೇಂದ್ರ ಮೋದಿಯವರು. ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ಈಗ ಹತಾಶರಾಗಿ ಅನೇಕ ಅಸಂಬದ್ಧವಾದಂತ, ಸಂವಿಧಾನಕ್ಕೆ ವಿರುದ್ಧವಾದಂತ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದನ್ನ ಇವತ್ತು ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ನರೇಂದ್ರ ಮೋದಿಯವರು ಯಾವತ್ತಾರು ಸಾಮಾಜಿಕ ನ್ಯಾಯದ ಪರ ಇದ್ರೆ, ಕೋಲಿ ಸಮಾಜಕ್ಕೆ ನಾನು 3 ಸಾರಿ ಶಿಫಾರಸು ಮಾಡಿದ್ದೇನೆ. ಕೋಲಿ ಸಮಾಜಕ್ಕೆ ಏನಪ್ಪ ತಿಪ್ಪಣ್ಣ, 3 ಸಾರಿ ಶಿಫಾರಸು ಮಾಡಿದ್ದೀನಿ. ಇವತ್ತವರೆಗೆ ಯಾವತ್ತಾದ್ರೂ ಕೂಡ ಜಾಧವ್ ಕೇಂದ್ರ ಸರ್ಕಾರ ಮುಂದೆ ಇರ್ತಕ್ಕಂಥ ಕೋಲಿ ಸಮಾಜಕ್ಕೆ ಮೀಸಲಾತಿ ಕೊಡಿ, ಎಸ್ಟಿ ಮಾಡಿ ಅಂತೇಳಿ ವಾದ ಮಾಡಿದಾರ? ಮತ್ತೆ ಕೋಲಿ ಸಮಾಜ ಓಟ್ ಹಾಕ್ಬೇಕು ಅವ್ರಿಗೆ? ಆಗಲ್ಲ. ಬೀದರ್, ಗುಲ್ಬರ್ಗ, ಯಾದಗಿರ್ ಇಲ್ಲಿ ವಾಸ ಮಾಡ್ತಕ್ಕಂಥ ಕುರುಬರು, ಗೋಂಡಾ ಜನ, ಅವರಿಬ್ರು ಒಂದೇ ಅಂತೇಳಿ ನಾವು ಎಸ್ಟಿ ಮಾಡಿ ಅಂತೇಳಿ
ಕೇಂದ್ರಕ್ಕೆ ಶಿಫಾರಸು ನಾನಿದ್ದಾಗಲೇ ಶಿಫಾರಸು ಮಾಡಿದ್ದೆ. ಇವತ್ತಿನವರೆಗೆ ಮಾಡಿದಾರ? ಮಾಡಿಲ್ಲ. ಮತ್ತೆ ಕುರುಬರು ಓಟ್ ಹಾಕ್ಬೇಕಾ? ಅವ್ರಿಗೆ ಕುರುಬರು ಓಟ್ ಹಾಕ್ಬೇಕಾ? ಕೆ ದೇವೇಂದ್ರ ಹಾಕ್ಬೇಕೇನಪ್ಪ? ನಾವು ಅಧಿಕಾರಕ್ಕೆ ಬಂದ